ಆಟೋ ಮೀಟರ್ ಅನ್ನೋದು ಜನಸಾಮಾನ್ಯರ ಪಾಲಿಗೆ ಅರ್ಥವಾಗದ ಒಗಟು. ಅದರಲ್ಲೂ ಅನಲಾಗ್ ಮೀಟರ್ ಹಾಗೂ ಡಿಜಿಟಲ್ ಮೀಟರ್ಗಳ ಬಗ್ಗೆ ಜನರಿಗೆ ಅಂತ ತಿಳುವಳಿಕೆನೇ ಇಲ್ಲ. ಇದು ಕೂಡ ಆಟೋ ಚಾಲಕರ ಪ್ರಾಮಾಣಿಕತೆಯ ಬಗ್ಗೆ ಜನರಿಗೆ ಅನುಮಾನ ಬರೋದಕ್ಕೆ ಕಾರಣವಾಗ್ತಾ ಇದೆ. ಆಟೋ ಚಾಲಕರು ಮೂಲತಃ ಶ್ರಮಜೀವಿಗಳು, ಹಗಲಿರುಳು ದುಡಿಯೋ ಜನ. ಆದರೆ ಕೆಲವು ಆಟೋ ಚಾಲಕರ ದುರ್ವರ್ತನೆಯಿಂದ ಎಲ್ಲ ಆಟೋ ಚಾಲಕರಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ನಿಮ್ಮ ಕೈಯಲ್ಲಿ ಹಣ ಇರಬಹುದು, ಹಾಗಂತ ನೀವು ಆಟೋ ಹಿಡಿದು ಹೋಗಬೇಕಾದ ಜಾಗಕ್ಕೆ ಬೇಗ ಹೋಗಕ್ಕಾಗಲ್ಲ. ಯಾಕೆ ಅಂದ್ರೆ ನಿಮ್ಮ ಹತ್ರ ದುಡ್ಡಿರಬಹುದು, ಆದ್ರೆ ಆಟೋ ಇಲ್ವಲ್ಲ. ವಿಚಿತ್ರ ಅನ್ಸಿದ್ರು ಇದು ನಿಜ. ಜೊತೆಗೆ ಸರ್ಕಾರ ಎಲ್ಲಾ ಆಟೋಗಳಿಗೂ ಡಿಜಿಟಲ್ ಮೀಟರ್ ಅಳವಡಿಕೆ ಕಡ್ಡಾಯ ಮಾಡಿದೆ. ಆದರೂ ಕೂಡ ಅನೇಕ ಆಟೋಗಳಲ್ಲಿ ಇನ್ನೂ ಅನಲಾಗ್ ಮೀಟರ್ ಅನ್ನೇ ಬಳಸಲಾಗ್ತಾ ಇದೆ. ಈ ಎರಡು ರೀತಿಯ ಮೀಟರ್ಗಳ ನಡುವಿನ ವ್ಯತ್ಯಾಸ ತಿಳಿಯೋಣ ಅಂತ ನಾವು ಹೊರಟ್ವಿ. ಇದಕ್ಕಾಗಿ ಡಿಜಿಟಲ್ ಮೀಟರ್ ಇದ್ದ ಆಟೋ ಹತ್ತಿದ ನಾವು ಮೌರ್ಯ ಹೋಟೆಲ್ ಸರ್ಕಲ್ನಿಂದ ಕಾರ್ಪೊರೇಷನ್ ಸರ್ಕಲ್ ವರೆಗೆ ಹೊರಡಲು ಹೇಳಿದೆವು. ಕಾರ್ಪೊರೇಷನ್ ಆಫೀಸು ಏನು ರೂಪತುಂಗ ರೋಡಲ್ಲಿ ಹೋದ್ರೆ ಬರುತ್ತಲ್ಲ. ಹಾಂ, ನಾವು ಹೊರಟ ಆಟೋದಲ್ಲಿ ಡಿಜಿಟಲ್ ಮೀಟರ್ ಹೊಚ್ಚ ಹೊಸದಾಗಿತ್ತು. ಆಟೋ ಸುವ್ಯವಸ್ಥಿತವಾಗಿತ್ತು. ಡಿಸ್ಪ್ಲೇ ಕಾರ್ಡ್ ನೀಟಾಗಿತ್ತು. ಕಾರ್ಪೊರೇಷನ್ ಸರ್ಕಲ್ ಮುಟ್ಟಿದಾಗ ಆಟೋ ಮೀಟರ್ 28 ರೂಪಾಯಿ ಅಂತ ತೋರಿಸ್ತಾ ಇತ್ತು. ಮೀಟರ್ ಟ್ಯಾಂಪರ್ ಹೇಗೆ ಮಾಡ್ತಾರೆ? ಅಲ್ಲಿಗೆ ಬಂದ ಇನ್ನೊಬ್ಬ ಆಟೋ ಚಾಲಕ ಆಟೋಗಳವರು ಹೇಗೆಲ್ಲ ಮೀಟರ್ ಟ್ಯಾಂಪರ್ ಮಾಡ್ತಾರೆ ಅನ್ನೋದನ್ನ ವಿವರಿಸಿದ. ಡಿಜಿಟಲ್ ಮೀಟರ್ ಜಾಸ್ತಿ ಹೊಡಿತದೆ. ಎಟಿಎಂ ಹಾಕೊಂಡು ಯಾರು ರುಬ್ಬರ್ ಸರಿಯಾಗಿ ಎಟಿಎಂ ಸುಮ್ಮನೆ ಹಿಂಗೆ ಆನ್ ಮಾಡಿಬಿಟ್ಟ 2 ಸೆಕೆಂಡ್ 1 ರೂಪಾಯಿ, 2 ಸೆಕೆಂಡ್ 1 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. 2 ಸೆಕೆಂಡ್ಗೆ 1 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. 2 ಸೆಕೆಂಡ್ 1 ರೂಪಾಯಿ ಎಕ್ಸ್ಟ್ರಾ. ನಮ್ದಂಗಲ್ಲ, ನಮ್ದಂಗಲ್ಲ. ಜಾಸ್ತಿ ಇದ್ರು 100 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನಮ್ದು. ಇಲ್ಲ ಅಂತ ಹೇಳೋದು ನಾವೇನು ಸಾಚ ಅಂತ ಹೇಳೋದು. 100 ರೂಪಾಯಿ ನಮ್ದು 10 ರೂಪಾಯಿ ಆಗುತ್ತೆ. ಅವ್ರದಂಗಲ್ಲ. 2 ಸೆಕೆಂಡ್ಗೆ ಸುಮ್ಮನೆ ಇಲ್ಲಿ ನೋಡಿ ಹಿಂಗೊಂದ್ಸರಿ ಹಿಂಗಂದ್ರೆ ಒಂದು ಎಲ್ಲಿರ್ತದೆ ಬಟನ್? ಇಲ್ಲಿರುತ್ತೆ, ಎಲ್ಲಿ ಅಂತ ಹೇಳಕ್ಕಾಯ್ತದೆ. 3 ಕಡೆ ಇದು ಅಡ್ಜಸ್ಟ್ ಮಾಡಿರ್ತಾರೆ. ಸುಮ್ಮನೆ ಒಂದ್ಸರಿ ಬ್ರೇಕ್ ಹೊಡೆದು ಅಂದ್ರೆ 10 ರೂಪಾಯಿ ಜಾಸ್ತಿ ಹಂಗೆ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಆದ ನಂತರ ಈತನೇ ನಮ್ಮನ್ನ ಕಾರ್ಪೊರೇಷನ್ ಸರ್ಕಲ್ಗೆ ಕರೆದೊಯ್ಯಲು ಒಪ್ಪಿದ. ಅಲ್ಲಿಗೆ ಹೋಗಿ ನೋಡಿದ ಮೇಲೆ ಮೀಟರ್ 32 ರೂಪಾಯಿ ತೋರಿಸ್ತಾ ಇತ್ತು. ಈತನೇ ಹೇಳಿದ ಕಥೆಗೆ ವಿರುದ್ಧವಾಗಿ ಈತನ ಅನಲಾಗ್ ಮೀಟರ್ ಡಿಜಿಟಲ್ ಮೀಟರ್ಗಿಂತ ಹೆಚ್ಚು ಮೀಟರ್ ರೀಡಿಂಗ್ ತೋರಿಸಿತ್ತು. ಹಾಗಂತ ಎಲ್ಲಾ ಆಟೋ ಚಾಲಕರು ಇಂಥವರೇ ಏನಲ್ಲ. ನಮ್ಮ ರಿಯಾಲಿಟಿ ಚೆಕ್ನ ಉದ್ದಕ್ಕೂ ಉತ್ತಮ ನಡವಳಿಕೆಯ ಅನೇಕ ಆಟೋ ಚಾಲಕರನ್ನ ನಾವು ಭೇಟಿಯಾದವು. ಇವರೆಲ್ಲ ಕರೆದಲ್ಲಿಗೆ ಬರುವವರು, ಮೀಟರ್ ಹಣವನ್ನಷ್ಟೇ ಪಡೆಯುವ ಪ್ರಾಮಾಣಿಕರು, ಪ್ರಯಾಣಿಕರ ಜೊತೆ ಯಾವುದೇ ಕಿರಿಕಿಲ್ಲದೆ ವರ್ತಿಸುವವರು. ಇವರು ನೋಡಿ, ಆಟೋ ಚಾಲಕ ಕರಿಯಣ್ಣ. ಪ್ರಯಾಣಿಕರೊಬ್ಬರು ತಮ್ಮ ಆಟೋದಲ್ಲಿ ಮರೆತು ಹೋಗಿದ್ದ ಲಕ್ಷಾಂತರ ರೂಪಾಯಿ ಚಿನ್ನಾಭರಣಗಳನ್ನು ವಾಪಸ್ ಕೊಟ್ಟು ತಮ್ಮ ಪ್ರಾಮಾಣಿಕತೆ ಮೆರೆದವರು. ಅದಕ್ಕಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ರಿಂದ ಪ್ರಶಂಸಾ ಪತ್ರವನ್ನು ಪಡೆದಿದ್ದಾರೆ. ಇವರು ಆಟೋ ಚಾಲಕರ ವರ್ತನೆ ಹಾಗೂ ಸಾರ್ವಜನಿಕರ ಧೋರಣೆ ಬಗ್ಗೆ ಏನು ಹೇಳ್ತಾರೆ ಕೇಳಿ. 20 ವರ್ಷಕ್ಕಿಂದೆ ಕಡಿಮೆ ಅಂದರೆ ನಮಗೆ ಒಳ್ಳೆ ಮರ್ಯಾದೆ ಇತ್ತು. ಹೋದ ಕಡೆ ತುಂಬ ಮರ್ಯಾದೆ ಕೊಟ್ಟು ಕರೆಯೋರು. ಈಗೇನು ಮಾಡ್ತಾರೆ ಅಂದರೆ ಆಟೋದವರು ಅಂದರೆ ಒಂಥರ ಕೇರ್ಲೆಸ್ ಆಗಿ ಮಾತಾಡ್ತಾರೆ ಜನಗಳು. ಒಂದು ನಮ್ಮ ಡ್ರೈವರು ತಪ್ಪು ಮಾಡ್ತಾರೆ. ಏನು ತಪ್ಪು ಮಾಡ್ತಾರೆ ಅಂದರೆ ಪ್ಯಾಸೆಂಜರ್ಗೆ ಕರೆದ ಕಡೆ ಹೋಗ್ಬೇಕು. ಕೆಲವ್ರು ಏನು ಮಾಡ್ತಾರೆ, ಬರೋದಿಲ್ಲ. ಏನು ಬೈಯಕ್ಕೆ ಬರೋದಿಲ್ಲ ಅಂದರೆ ಮೆಜೆಸ್ಟಿಕ್ಕಲ್ಲಿ ಯಾವ ಸರ್ವಂಡಿಂಗಲ್ಲಿ ಹೋದ್ರೂ ನೋ ಪಾರ್ಕಿಂಗ್ ಕೇಸು. ತಿಂಗಳಿಗೆ ನಮಗೆ ಇಲ್ಲ ಅಂದರೆ ಒಂದು 5 ಕೇಸ್ ಆದರೂ ಬೀಳತ್ತೆ. 5 ಕೇಸ್ ಬಿದ್ದರೆ ನಾನು ಯಾವ ಥರದಲ್ಲಿ ಮೇಂಟೈನ್ ಮಾಡಬೇಕು ಆ ಗೌರ್ಮೆಂಟೇ ಹೇಳಿ. ನಾವು ಕರೆದ ಕಡೆಗೆ ಮೀಟರ್ಗೆ ತಕ್ಕಂತೆ ಹಣ ಕೊಡಿ ಎನ್ನುವ ಆಟೋ ಚಾಲಕರ ಸಂಖ್ಯೆ ಕಡಿಮೆ. ಶ್ರೀರಾಮ್ಪುರ ಹೋಗ್ತೀರಾ? ಮಂತ್ರಿ ಮಾಲ್ ಪಕ್ಕ ಮೀಟ್ರ್ ಕೊಡ್ತೀನಿ. ಬನ್ನಿ ಅಣ್ಣ, ಶ್ರೀರಾಮ್ಪುರ ಮೀಟ್ರ್ ಹಾಕಲ್ವಾ? ಅಣ್ಣ ಶ್ರೀರಾಮ್ಪುರ ಮೀಟ್ರಾ? ಇನ್ನು ರೈಲ್ವೆ ಸ್ಟೇಷನ್ ಸೇರಿದಂತೆ ಕೆಲವು ಕಡೆ ಆಟೋದವರು ಹೆಚ್ಚಿನ ಹಣ ವಸೂಲಿ ಮಾಡೋದಕ್ಕೆ ಪೊಲೀಸರ ಸಪೋರ್ಟ್ ಕೂಡ ಇರುತ್ತಂತೆ. ಹೀಗಂತ ನಾವು ಹೇಳೋಲ್ಲ. ಸುವರ್ಣ ನ್ಯೂಸ್ ತಂಡವನ್ನ ರೈಲ್ವೆ ನಿಲ್ದಾಣದಿಂದ MG ರೋಡ್ಗೆ ಕರೆದುಕೊಂಡು ಹೋದ ಆಟೋ ಚಾಲಕನೇ ಈ ಸತ್ಯವನ್ನ ಬಾಯ್ಬಿಟ್ಟ. ಅಲ್ಲಿ ಕಮಿಷನ್ ಇರುತ್ತೆ ಸರ್, ಪೊಲೀಸ್ಗೆ ಕಮಿಷನ್ ಆಗುತ್ತೆ. ಲೈನಲ್ಲಿ ನಿಂತಿರೋರು ಪೊಲೀಸರಿಗೂ ಕಮಿಷನ್ ಎಷ್ಟು ಗೊತ್ತಿಲ್ಲ.
ಯಾವ ಪೊಲೀಸ್ ಸರ್? ಅದೇ ಟ್ರಾಫಿಕ್ ಪೊಲೀಸ್. ಅಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ. ಹಾಗೆ ನೋಡಿದರೆ ಬಹುತೇಕ ಆಟೋ ಚಾಲಕರು ಕಡುಬಡವರು. ರಾತ್ರಿ ಹಗಲೆನ್ನದೆ ಮಳೆ ಬಿಸಿಲೆನ್ನದೆ ದುಡಿಯುವ ಶ್ರಮಜೀವಿಗಳು. ಆದರೆ ಆಟೋ ಚಾಲಕರು ಇಲ್ಲಿ ಅರಿಯಬೇಕಾದ ಸತ್ಯವೇನೆಂದರೆ ಆಟೋಗಳಲ್ಲಿ ಓಡಾಡೋರು ಕೂಡ ಬಡವರೇ. ಶ್ರೀಮಂತರಿಗೆ, ಮಧ್ಯಮ ವರ್ಗದವರಿಗೆ ಕಾರ್, ಬೈಕ್ ಸೇರಿದಂತೆ ಅವರದ್ದೇ ಆದ ವಾಹನಗಳಿರ್ತವೆ. ಆದರೆ ಬಡವರಿಗೆ ಆಟೋ ಅನಿವಾರ್ಯ ವಾಹನ. ಇದೇ ಅವರ ಪುಷ್ಪಕ ವಿಮಾನ. ಹಾಗಂತ ಎಲ್ಲ ಆಟೋ ಚಾಲಕರು ಕೆಟ್ಟವರೇನಲ್ಲ. ಆದರೆ ಕೆಲವು ಕೆಟ್ಟ ಆಟೋ ಚಾಲಕರಿಂದ ಇಡೀ ಆಟೋ ಚಾಲಕ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಆಟೋ ಡ್ರೈವರ್ಗಳಲ್ಲಿ ಮೊದಲ ಥರ ಇಲ್ಲ. ಮೊದಲೆಲ್ಲ ಎಜುಕೇಟೇಷನ್ ಇಲ್ದವರೆಲ್ಲ ಇರ್ತಾಯಿದ್ರು. ಓದಿಲ್ಲ ಬರೆದಿಲ್ಲ ಅವನೇನು ಗೊತ್ತರೆ ಕುತ್ಕೊಳ್ರಿ ಹೋಗ್ರಿ ಬರ್ರಿ ಅನ್ನೋ. ಈಗ ಹಂಗಲ್ಲ. ಅಟ್ಲೀಸ್ಟ್ SLC ಆಗಿರೋರು ಸಹಿತ SLCಗಿಂತ ಅತಿ ಹೆಚ್ಚಿನ ಇನ್ನೂ ಇದಲ್ಲಿರೋರು ಓಡಿಸ್ತಾ ಇದ್ದಾರೆ ಆಟೋ. ಅವರಿಗೆ ಸರಿಯಾದ ತರಬೇತಿ ಇಲ್ಲ. ನಾವು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿದ್ದೀವಿ. ಅವ್ರಿಗೆ ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕಾದ್ರೆ, ಅವರಿಗೆ ಏನಾದರೂ ಒಂದು ಆಟೋ ಕೊಡಬೇಕಾದ್ರೆ, ಪರ್ಮೆಂಟ್ ಕೊಡಬೇಕಾದ್ರೆ ಅವ್ರಿಗೊಂದು ತರಬೇತಿ ಕೊಡಿ. ಆಟೋ ರಿಕ್ಷಾ ಅಂದರೆ ಏನು, ನೀವು ಹೆಂಗೆ ಸಾರ್ವಜನಿಕರು ನಡ್ಕೋಬೇಕು, ನಿಮ್ಗೇನು ಬೇಕು ಅದನ್ನೆಲ್ಲ ಪ್ರತಿಯೊಂದು ತರಬೇತಿ ಕೊಟ್ಟಾಗ ಅವರು ಈಗ ಯಾಕಂದರೆ ಒಬ್ಬ IAS ಆಫೀಸರ್ಗೂ ಸಹಿತ ತರಬೇತಿ ಕೊಡದಲ್ಲೇ ಅವನು ಕೆಲಸ ಕಾರ್ಯಕ್ಕೆ ಬರಲ್ಲ. ರುದ್ರಮೂರ್ತಿಯವರು ಹೇಳೋದು 100ಕ್ಕೆ 100ರಷ್ಟು ಸತ್ಯ. ಸರ್ಕಾರ ಆಟೋ ಚಾಲಕರಿಗೆ ತರಬೇತಿ ಕೊಡೋದಷ್ಟೇ ಅಲ್ಲ, ಆಟೋ ಚಾಲಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. RTO, ಪೊಲೀಸ್ ಅಧಿಕಾರಿಗಳ ಕಿರುಕುಳವನ್ನು ತಪ್ಪಿಸಬೇಕು. ರಿಕ್ಷಾ ಚಾಲಕರಿಗೆ ವಿಮಾ ಪಾಲಿಸಿ ದರ ಕಡಿಮೆ ಮಾಡಬೇಕು. ಇವೇ ಮುಂತಾದ ಬೇಡಿಕೆಗಳನ್ನು ಈಡೇರಿಸಬೇಕು. ಆಗ ಮಾತ್ರ ಅವರ ನಡವಳಿಕೆಯಲ್ಲಿ ನಾವು ವ್ಯತ್ಯಾಸ ಕಾಣೋಕೆ ಸಾಧ್ಯ. ಆಟೋ ಚಾಲಕರು ದುಡಿಯುವ ವರ್ಗದ ಜನ, ಬಹುತೇಕರು ಕಡುಬಡವರು. ಅದೇ ರೀತಿ ಆಟೋದಲ್ಲಿ ಪ್ರಯಾಣಿಸುವ ಜನ ಕೂಡ ಬಹುತೇಕ ಬಡವರೇ. ಈ ಎರಡೂ ವರ್ಗಗಳ ನಡುವೆ ಸಹನೆ, ಸಾಮರಸ್ಯ ಬೇಕು. ಆಟೋ ಚಾಲಕರ ಕೆಟ್ಟ ನಡವಳಿಕೆಗೆ ಬ್ರೇಕ್ ಬೀಳಬೇಕು. ಆಟೋದವರು ಕರದಲಿಗೆ ಬರಬೇಕು. ಇದು ಎಷ್ಟು ಅಪೇಕ್ಷಣೀಯವೋ ಆಟೋ ಚಾಲಕರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋದು ಕೂಡ ಅಷ್ಟೇ ಅಪೇಕ್ಷಣೀಯ. ಇದೇ ಇವತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.